ನಮಸ್ಕಾರ, ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಸಲ ಕಪ್ ನಮ್ದೆ ಅಂತ ಹೇಳಿದ್ರು ABD ಅವರು. ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೆ ಈಗ ABDಗೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಈ ಸಲ ಕಪ್ ನಮ್ದೆ ಅಂತ ಹೇಳಬೇಡಿ ಅಂತ ಹೇಳಿ ABDಗೆ ಕೊಹ್ಲಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಹ್ಲಿ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾದ್ರೂ ಏನಕ್ಕೆ, ಈ ವಾರ್ನಿಂಗ್ ಏನಕ್ಕೆ ಬಂತು? ಹಾಗಾದ್ರೆ ಈ ಸಲ RCB ಕಪ್ ಗೆಲ್ಲಲ್ವಾ? ಇದು ಕೊಹ್ಲಿಗೂ ಗೊತ್ತಿದ್ಯಾ? ಏನ್ ವಿಚಾರ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, IPL ನ RCB ತಂಡದ ಈ ಸಲ ಕಪ್ ನಮ್ದೆ ಅನ್ನುವಂಥ ಒಂದು ಘೋಷವಾಕ್ಯ ತುಂಬಾ ಫೇಮಸ್. ಇದನ್ನ ಇನ್ನೂ ಬಳಸಬೇಡಿ ಅಂತ ತಂಡದ ಮಾಜಿ ಆಟಗಾರ ABDಗೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದನ್ನ ಸ್ವತಃ ABDಯೇ ಬಹಿರಂಗಪಡಿಸಿದ್ದಾರೆ. ಹಾಗಾದ್ರೆ ಏನಕ್ಕೆ ಹೀಗೆ ಹೇಳಿದ್ರು? ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡಿದಂಥ ABD, ನಾನೊಮ್ಮೆ ಈ ಸಲ ಕಪ್ ನಮ್ದೆ ಅಂತ ಹೇಳಿದ್ದೆ. ತಕ್ಷಣ ವಿರಾಟ್ ಕೊಹ್ಲಿ ನನಗೆ ಮೆಸೇಜ್ ಮಾಡಿದ್ರು, ಇನ್ನು ಯಾವತ್ತೂ ಈ ರೀತಿ ಹೇಳದಂತೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ತೊಂದರೆಗೆ ಸಿಲುಕಿದಂತಾಯ್ತು. ಆದರೆ ನಿಜ ಹೇಳಬೇಕು ಅಂದರೆ ಈ ಸಲ ಕಪ್ ನಮ್ದೆ ಅಂತ ಹೇಳಿ ನಮಗೇ ಸುಸ್ತಾಗಿದೆ. ವಿಶ್ವಕಪ್ ಗೆಲ್ಲಬಹುದಾದಂಥ 10 ವಿಶ್ವ ದರ್ಜೆಯ ತಂಡಗಳು IPLನಲ್ಲಿದೆ. ಹೀಗಾಗಿ ಟ್ರೋಫಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಂತ ಇವರು ಹೇಳಿದ್ದಾರೆ. ಇನ್ನು ಈ ಸಲ ಕಪ್ ನಮ್ದೆ, ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ಅಭಿಮಾನಿಗಳ ಘೋಷ ವಾಕ್ಯ. ಸ್ನೇಹಿತರೆ, RCB ತಂಡ ಸೋತ್ರು ಗೆದ್ರು ತಂಡವನ್ನ ಬೆಂಬಲಿಸಿಕೊಂಡೆ ಬಂದಿರುವಂತ ಫ್ಯಾನ್ಸ್ಗೆ ಈ ಘೋಷ ವಾಕ್ಯವನ್ನ ದೇಶಾದ್ಯಂತ ಟ್ರೆಂಡಿಂಗ್ ಮಾಡಿದ್ದಾರೆ. ಕಳೆದ 17 ಸೀಸನ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPLನಲ್ಲಿ ಆಡ್ತಾ ಬಂದಿದೆ. ಆದರೆ ಇದುವರೆಗೂ IPL ಟ್ರೋಫಿ ಮಾತ್ರ ಗಗನ ಕುಸುಮವಾಗಿ ಉಳಿದಿದೆ, ಕನಸಾಗಿ ಉಳಿದಿದೆ. 3 ಬಾರಿ ಫೈನಲ್ ಪ್ರವೇಶಿಸಿದ್ದೇ RCB ತಂಡದ ಈವರೆಗಿನ ಶ್ರೇಷ್ಠ ಪ್ರದರ್ಶನ ಅಂತಾನೆ ಹೇಳ್ಬೋದು. ಇನ್ನು ಇದೀಗ 18ನೇ ಆವೃತ್ತಿಯ IPL ಟೂರ್ನಿಯಲ್ಲಿ ಪ್ರತಿಭಾನ್ವಿತ ಕ್ರಿಕೆಟಿಗ ರಜತ್ ಪಟಿದಾರ್ RCB ಫ್ರಾಂಚೈಸಿಯ ನಾಯಕತ್ವ ಪಟ್ಟವನ್ನ ಕಟ್ಕೊಂಡಿದ್ದಾರೆ. ತಂಡದಲ್ಲಿ ಅನುಭವಿ ಆಟಗಾರರಾದಂತಹ ವಿರಾಟ್ ಕೊಹ್ಲಿ, ಭುವನೇಶ್ವರ್ ಕುಮಾರ್, ಲಿಯಾಮ್ ಲಿವಿಂಗ್ಸ್ಟನ್, ಜೋಶ್ ಹೆಜಲ್ವುಡ್ ನಂತಹ ಆಟಗಾರರಿದ್ದಾರೆ. ಇನ್ನು ಫಿಲ್ ಸ್ಟಾಲ್ ಆಗಿರ್ಬೋದು, ರಜತ್ ಪಟಿದಾರ್ ಆಗಿರ್ಬೋದು, ಯಶ್ ದಯಾಳ್ ಅವರಂತಹ T20 ಸ್ಪೆಷಲಿಸ್ಟ್ ಆಟಗಾರರ ಬಲವೂ ಕೂಡ ಈ ಬಾರಿ RCB ತಂಡಕ್ಕಿದೆ. ಈ ಬಾರಿ ಆದರೂ ಬೆಂಗಳೂರು ತಂಡ IPL ಕಪ್ ಗೆಲ್ಲುತ್ತಾ ಅನ್ನೋದು ಕಾದು ನೋಡಬೇಕು ಸ್ನೇಹಿತರೆ. ಇನ್ನು ಚೊಚ್ಚಲ ಟ್ರೋಫಿ ಮೇಲೆ ಕಣ್ಣಿಟ್ಟಿರುವಂಥ RCB 2025ರ IPLನ ಲೀಗ್ ಹಂತದಲ್ಲಿ ಬರೋಬ್ಬರಿ 17,000 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಪ್ರಯಾಣವನ್ನು ಕೈಗೊಳ್ಳುತ್ತೆ. ಅಂದರೆ ಒಂದು ಬಾರಿ ಒಂದು ಸ್ಟೇಡಿಯಂನಲ್ಲಿ ನಡೆದ್ರೆ ಇನ್ನೊಂದು ಬಾರಿ ಬೇರೆ ಕಂಟ್ರಿಯಲ್ಲಿರುತ್ತೆ. ಸೊ ಹಾಗಾಗಿ ಈ ಬಾರಿ ಟೋಟಲ್ 17,000 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಪ್ರಯಾಣ ಆಗುತ್ತೆ RCB ತಂಡಕ್ಕೆ. ಲೀಗ್ ಹಂತದಲ್ಲಿ ಎಲ್ಲ 10 ತಂಡಗಳು ತಲಾ 14 ಪಂದ್ಯಗಳನ್ನು ಆಡುತ್ತೆ. ಇದರಲ್ಲಿ 7 ಪಂದ್ಯಗಳನ್ನು ತನ್ನ ಒಂದು ತವರಿನಲ್ಲಿ ಆಡುತ್ತೆ. ಇನ್ನುಳಿದ 7 ಪಂದ್ಯಗಳಿಗೆ ಪ್ರಯಾಣವನ್ನು ಮಾಡಲೇಬೇಕು. ಒಟ್ಟಾರೆ ಒಂದು ತಂಡ ಕನಿಷ್ಠ 8 ವಿವಿಧ ನಗರಗಳಲ್ಲಿ ಪಂದ್ಯಗಳನ್ನು ಆಡುತ್ತೆ, ಬೇರೆ ಬೇರೆ ಕಂಟ್ರಿಯಲ್ಲಿ ಆಡುತ್ತೆ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ ಎರಡನೇ ತವರನ್ನು ಕೂಡ ಹೊಂದಿದೆ. ಈ 3 ತಂಡಗಳು 9 ನಗರಗಳಲ್ಲಿ ಸ್ನೇಹಿತರೆ. ಆದರೂ ಎಲ್ಲರಿಗಿಂತ ಹೆಚ್ಚು ಪ್ರಯಾಣ ಮಾಡುವಂಥದ್ದೇ RCB ತಂಡ ಸ್ನೇಹಿತರೆ. ಸೊ ಹಾಗಾಗಿ ಯಾವ ತಂಡಕ್ಕೆ ಎಷ್ಟು ಪ್ರಯಾಣ ಅಂತ ನಾವು ನೋಡೋದಾದರೆ ಅದನ್ನು ಕೂಡ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ಸೊ ಸನ್ರೈಸರ್ಸ್ ಹೈದರಾಬಾದ್ 8,536 ಕಿಲೋಮೀಟರ್. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ 9,270 ಕಿಲೋಮೀಟರ್. ಲಕ್ನೌ ಸೂಪರ್ ಜೈಂಟ್ಸ್ 9,747 ಕಿಲೋಮೀಟರ್. ಗುಜರಾತ್ ಟೈಟನ್ಸ್ 10,405 ಕಿಲೋಮೀಟರ್. ಮುಂಬೈ ಇಂಡಿಯನ್ಸ್ 12,702 ಕಿಲೋಮೀಟರ್. ರಾಜಸ್ಥಾನ್ ರಾಯಲ್ಸ್ 12,730 ಕಿಲೋಮೀಟರ್. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ 13,537 ಕಿಲೋಮೀಟರ್. ಪಂಜಾಬ್ ಕಿಂಗ್ಸ್ 17,341 ಕಿಲೋಮೀಟರ್. ಚೆನ್ನೈ ಸೂಪರ್ ಕಿಂಗ್ಸ್ 16,184 ಕಿಲೋಮೀಟರ್. ಇನ್ನು ನಮ್ಮ RCB 17,084 ಕಿಲೋಮೀಟರ್. ಹೈಯೆಸ್ಟ್ ತಂಡ ಪ್ರಯಾಣ ಬೆಳೆಸೋದು ಅಂತಂದರೆ ಅದು RCB ಸ್ನೇಹಿತರೆ. ಸೊ ನಿಮ್ಮ ಪ್ರಕಾರ ಈ ಬಾರಿ RCB ಗೆಲ್ಲುತ್ತಾ? ಸೊ ಕಪ್ ನಮ್ದಾಗತ್ತಾ? ಕೊಹ್ಲಿ ಯಾಕೆ ಕಪ್ ನಮ್ದು ಅಂತ ಹೇಳಬಾರ್ದು ಅನ್ನುವಂಥ ಒಂದು ವಾರ್ನಿಂಗನ್ನು ABD ಕೊಟ್ಟರು. ನಿಮ್ಮ ಅಭಿಪ್ರಾಯ ಏನು? ಇದರ ಹಿಂದಿನ ಒಂದು ವಿಚಾರ ನಿಮ್ಮ ಒಂದು ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.